ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುತ್ತಿದೆ ಎಂದು ಮಾಜಿ ಸಚಿವ ಎನ್ ಮಹೇಶ್ ಆರೋಪಿಸಿದರು. ಅವರು ಇಂದು ನಗರದಲ್ಲಿ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸೀರಿಯಸ್ ಮಾಫಿಯಾ ಅಸೋಸಿಯೇಟ್ ಡ್ರಗ್ ಮಾಫಿಯಾ ಈ ಕೇಸ್ನ ಯಾಕೆಂದ್ರೆ ಈಸ್ ಫ್ರಮ್ ಕರ್ನಾಟಕ, ಗುಲ್ಬರ್ಗ. ಇಲ್ಲಿ ಎಫ್ಐಆರ್ ಆಗುತ್ತೆ. ಇಲ್ಲಿ ಎಫ್ಐಆರ್ ಆದ್ರೆ ಏನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆದ್ರಿಂದ ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಒತ್ತಾಯ ಮಾಡೋದೇನು ಅಂತಂದ್ರೆ ಈ ಕೇಸ್ನ ಸಿಬಿಐಗೊಳಿಸಿ. ಮತ್ತೆ ಚಿತ್ತಾಪುರ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ನಡೀತಾ ಇರೋದ್ರಿಂದ ಮರಳು ಮಾಫಿಯಾ ರಿಪೋರ್ಟ್ ಇದೆಯಲ್ಲ, ಆ ಮಾಫಿಯಾ ಏನಿವತ್ತು ದೌರ್ಜನ್ಯ ಮಾಡ್ತಾ ಇದೆ, ಆ ಕೇಸ್ನು ಕೂಡ ಸಿಬಿಐ ವಹಿಸಿದ್ರೆ ಏನಾಗುತ್ತೆ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಆಗುತ್ತೆ. ಮೂಡಾದ್ದು 14 ಸೈಟ್ ವಾಪಸ್ ಕೊಡ್ಬೇಕಾ? ಕೊಡ್ತೀನಿ, 65 ಕೋಟಿ ದುಡ್ಡು ಕೊಟ್ಬಿಡಿ ಅಂತ. ಕೊನೆಗೆ ಲೋಕಾಯುಕ್ತ ಎನ್ಕ್ವೈರಿ ಮುಗಿಸ್ಕೊಂಡು ಬಂದಿದ್ದಾಗೆ 14 ಸೈಟ್ನು ವಾಪಸ್ ಕೊಟ್ಬಿಟ್ರು. 65 ಕೋಟಿ ಕೇಳಲೇ ಇಲ್ಲ. ಬುದ್ಧಿ ಹೊಡೆದ್ರಲ್ಲ 187 ಕೋಟಿ. ಅದಕ್ಕೆ ಸಿಬಿಐ ತಗೊಂಡಿರೋದ್ರಿಂದ ಕೋರ್ಟ್. ಸೊ ಹಾಗಾಗಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಆಡಳಿತ ವ್ಯವಸ್ಥೆ ಕುಸಿದೋಗಿದೆ, ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ, ಮಾಫಿಯಾಗಳು ಎದ್ದು ನಿಲ್ತಾ ಇದ್ದಾರೆ. ಆಡಳಿತ ಪಕ್ಷವಾಗಿ ಕೆಲಸ ಮಾಡಬೇಕಾಗಿದ್ದಂತ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಬಿಜೆಪಿಗಳನ್ನ ಮಾಡ್ತಾ ಇದೆ.